ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದೀಪು. ಈ ನನ್ನ ಚಾನಲ್ನಲ್ಲಿ ನಾನು ಮಾಡುವ ಪ್ರತಿಯೊಂದು ಜರ್ನಿಯ ಸುಂದರ ಅನುಭವಗಳು, ಬಜೆಟ್ ಟ್ರಾವೆಲ್ ಟಿಪ್ಸ್ ಮತ್ತು ಅನ್ವೇಷಿಸಿದ ಅದ್ಭುತ ಜಾಗಗಳನ್ನು ನಿಮಗೆ ತೋರಿಸ್ಲಿದ್ದೀನಿ. ನೀವು ಕೂಡ ನನ್ನ ಜೊತೆ ಡಿಜಿಟಲ್ ಆಗಿ ಇಡೀ ಪ್ರಪಂಚವನ್ನು ಸುತ್ತಲು ರೆಡಿಯಾಗಿದ್ದರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ. ಹಾಯ್ ಫ್ರೆಂಡ್ಸ್, ನಾನು ಲಾಸ್ಟ್ ವೀಕ್ ಆಫಲ್ಲಿ ಬ್ಯಾಂಗ್ಳೂರ್ ಸಿಟಿಯಿಂದ ಒಂದು ಸ್ವಲ್ಪ ಸುತ್ತಮುತ್ತ ಯಾವುದಾದ್ರೂ ವಿಸಿಟಿಂಗ್ ಸ್ಪಾಟಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಆಗ ನನಗೆ ಕೋಲಾರಕ್ಕೆ ಹೋಗಬೇಕು ಅಂತ ಅನ್ನಿಸ್ತು. ಕೋಲಾರದಲ್ಲಿರುವಂತಹ ಕೋಟಿಲಿಂಗೇಶ್ವರ ಟೆಂಪಲ್ಗೆ ಹೋಗಬೇಕು ಅಂತ ಅನ್ನಿಸ್ತು. ನಾನು ಇಲ್ಲಿ 2 ಟೈಮ್ಸ್ ಹೋಗಿದ್ದೀನಿ. 2 ಟೈಮ್ಸ್ ಹೋದಾಗಲೂ ನನಗೆ ಹೋಯಿತು ಅಥವಾ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೂಡ ಆಯಿತು. ಇಲ್ಲಿ ಕೋಟಿಲಿಂಗೇಶ್ವರ ಟೆಂಪಲಿಗೆ ಹೋಗಬೇಕು ಅಂದರೆ ನಮಗೆ 2 ಆಪ್ಷನ್ಸ್ ಇದ್ದಾವೆ. ಒಂದು, ಮೆಜೆಸ್ಟಿಕ್ಕಿಂದ ನೀವು ಕೋಲಾರ ಬಸ್ನ ಇಟ್ಕೊಂಡು ಹೋಗ್ಬೋದು. ಇಲ್ಲ ಅಂತ ಅಂದರೆ ಕೆ ಆರ್ ಪುರಮಿಂದ ನಿಮಗೆ ಬಂಗಾರಪೇಟೆಗೆ ಹೋಗುವಂತಹ ಟ್ರೈನ್ ಅವೈಲೇಬಲ್ ಇರುತ್ತೆ. ಅದ್ರ ಮೂಲಕನಾದರೂ ಹೋಗ್ಬೋದು. ಬೆಟರ್ ಆಪ್ಷನ್ಸ್ ಬಂದುಬಿಟ್ಟು ಕೆ ಆರ್ ಪುರಮ್ಗೆ ಹೋಗಿ ಅಲ್ಲಿಂದ ನೀವು ಬಂಗಾರಪೇಟೆಗೆ ಹೋಗುವಂತಹ ಟ್ರೈನನ್ನು ಬುಕ್ ಮಾಡಿಕೊಂಡು ಅಥವಾ ನೀವು ಜನರಲ್ ಆದರೂ ಹೋಗ್ಬೋದು. ಹೋದರೆ 1/2 hour ಟು 45 minutes ಆಗುತ್ತೆ. ಬಂಗಾರಪೇಟೆಗೆ ಹೋದ ತಕ್ಷಣ ಅಲ್ಲಿ ಬಂಗಾರಪೇಟೆ ಬಸ್ ಸ್ಟಾಪಿಗೆ ಹೋದರೆ ನಿಮಗೆ ಅಲ್ಲಿ ಕೋಟಿಲಿಂಗಕ್ಕೆ ಹೋಗುವಂತಹ ಬಸ್ ಅವೈಲೇಬಲ್ ಇರುತ್ತೆ. ಚಾರ್ಜಸ್ ಬಂದು 10 rupees ಮಾಡ್ತಾರೆ. ವಿತಿನ್ 10 to 15 minutes ಒಳಗಡೆ ನೀವು ಕೋಟಿಲಿಂಗಕ್ಕೆ ಹೋಗ್ಬೋದು. ದಟ್ ಈಸ್ ಅ ಬೆಟರ್ ಆಪ್ಷನ್ ಅಂತ ಅಂದ್ಕೊಳ್ತಾ ಇದ್ದೀನಿ. ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಣಯ ಭಯಂಕರ ದಿಗಿರಾರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಓಂ ಪರಮೇಶ್ವರ ಪರ ಓಂ ನಿಖಿಲೇಶ್ವರ ಹರ ಓಂ ಜೀವೇಶ್ವರೇಶ್ವರ ಕರರಾರ ಓಂ ಮಂತ್ರೇಶ್ವರ ಸ್ವರ ಓಂ ಯಂತ್ರೇಶ್ವರ ಸ್ಥಿರ ಓಂ ತಂತ್ರೇಶ್ವರ ವರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಈ ಕೋಟಿಲಿಂಗೇಶ್ವರ ಟೆಂಪಲ್ ಬಂದುಬಿಟ್ಟು ಕೋಲಾರ ಜಿಲ್ಲೆಯ ಕಮ್ಮಸಂದ್ರ ಅನ್ನುವಂಥ ಒಂದು ಚಿಕ್ಕ ಹಳ್ಳಿಯಲ್ಲಿ ಇರುವಂಥದ್ದು. ಇದಕ್ಕೆ ಯಾಕೆ ಕೋಟಿಲಿಂಗ ಅಂತ ಕರೀತಾರೆ ಅಂತಂದರೆ ಅಲ್ಲಿ ಕೋಟಿ ಲಿಂಗಗಳನ್ನು ಪ್ರತಿಷ್ಠಾಪಿಸುವಂತಹ ಒಂದು ಗುರಿಯನ್ನು ಇಟ್ಕೊಂಡಿದ್ರು. ಹಾಗಾಗಿ ಇನ್ನು ಇಲ್ಲಿ ನೀವು ದೊಡ್ಡ ಶಿವಲಿಂಗವನ್ನು ಕೂಡ ನೋಡ್ತೀರಾ. ಅದು ಬಂದುಬಿಟ್ಟು 108 ಅಡಿಯಷ್ಟು ಇರುವಂಥದ್ದು. ಅದರ ಮುಂದೆನೇ ನಿಮಗೆ 35 ಅಡಿಯಷ್ಟು ಇರುವಂತಹ ಒಂದು ನಂದಿ ವಿಗ್ರಹವನ್ನು ಕೂಡ ಇಲ್ಲಿ ನೋಡ್ಬೋದು. ಅದು ಬಂದುಬಿಟ್ಟು ದೊಡ್ಡ ಶಿವಲಿಂಗ ಮತ್ತು ಒಂದು ನಂದಿ ವಿಗ್ರಹ ಇಲ್ಲಿ 2, ಇವಾಗ ಇತ್ತೀಚೆಗೆ ಅದು 2 ಮಾಡಿದ್ದಾರೆ. ಮುಂಚೆ ಅದು ಒಂದೇ ಇತ್ತು. ಈಗ ಬಂದುಬಿಟ್ಟು ಆ ದೊಡ್ಡ ಶಿವಲಿಂಗದ ಪಕ್ಕ ಇನ್ನೂ ಅದಕ್ಕಿಂತ ಒಂದು ಸ್ವಲ್ಪ ಅಡಿಯಷ್ಟು ಚಿಕ್ಕದಾಗಿರುವಂಥ ಒಂದು ಶಿವಲಿಂಗವನ್ನು ಮಾಡಿದರೆ, ಮತ್ತು ನಂದಿ ವಿಗ್ರಹವು ಕೂಡ 2 ಇದ್ದಾವೆ ಅಂತ ಹೇಳ್ಕೊಳ್ತೀನಿ. ಅದಾದಮೇಲೆ ಇಲ್ಲಿ ಲಕ್ಷಾಂತರ ಲಿಂಗಗಳನ್ನು ಕೂಡ ನೀವು ನೋಡ್ಬೋದು. ಅಂದರೆ 90 ಲಕ್ಷಕ್ಕೂ ಹೆಚ್ಚು ಸಣ್ಣ ಸಣ್ಣ ಲಿಂಗಗಳನ್ನು ಕೂಡ ಪ್ರತಿಷ್ಠಾಪಿಸಿದ್ದಾರೆ. ನೀವು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಇದ್ದರೆ ನಿಮ್ಮ ಹೆಸರಲ್ಲೂ ಕೂಡ ನೀವು ಹೋಗಿ ಲಿಂಗವನ್ನು ಪ್ರತಿಷ್ಠಾಪನೆಯನ್ನು ಮಾಡ್ಬೋದು. ಈ ಕ್ಷೇತ್ರ ಯಾರು ಕಟ್ಟಿಸಿದ್ರು ಅಥವಾ ಈ ಕ್ಷೇತ್ರವನ್ನು ಯಾರು ನಿರ್ಮಾಣ ಮಾಡಿದ್ರು ಅಂದರೆ 1980ರಲ್ಲಿ ಸ್ವಾಮಿ ಸಾಂಬಶಿವ ಮೂರ್ತಿಗಳು ಇದನ್ನು ಸ್ಥಾಪಿಸಿದ್ರು ಅಂತ ಹೇಳ್ಬೋದು. ಓಕೆ, ಇಲ್ಲಿನ ವಿಶೇಷತೆ ಏನು ಅಂತ ಅಂದರೆ ಭಕ್ತರು ತಮ್ಮ ಹೆಸರಿನಲ್ಲಿ ಒಂದು ಶಿವಲಿಂಗವನ್ನು ತಾವೇ ಪ್ರತಿಷ್ಠಾಪಿಸಲು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಯಾವ ಟೈಮಲ್ಲಿ ಹೋದರೆ ಚೆನ್ನಾಗಿ ಅಂತ ಅನ್ನೋದಾದರೆ ಮಹಾಶಿವರಾತ್ರಿ ಟೈಮಲ್ಲಿ ಹೋದರೆ ದಟ್ ಈಸ್ ಬೆಟರ್ ಅಂತ ಅಂದ್ಕೊಳ್ತೀನಿ. ನಾನು ಇಲ್ಲಿ ಫಸ್ಟ್ ಟೈಮ್ ನಾನು ಹೋದಾಗ ನಾನು
ಆ, ಏನು ಬಿಟ್ವೀನ್ ವೀಕ್ ಆಫಲ್ಲಿ ಹೋಗಿದ್ದೆ. ಸೊ ಯಾವುದೇ ಒಂದು ಫೆಸ್ಟಿವಲ್ ಮೂಮೆಂಟ್ ಇರಲಿಲ್ಲ. ಸೊ ಆ ಟೈಮಲ್ಲಿ ಹೋದಾಗ ನಿಮಗೇನು ಅನಿಸುತ್ತೆ ಅಂದರೆ ಜನ ಜಾಸ್ತಿ ಇರೋದಿಲ್ಲ, ಕ್ರೌಡೆಡ್ ಏನೂ ಇರೋದಿಲ್ಲ. ಆರಾಮಾಗಿ ಹೋಗಿ ಆರಾಮಾಗಿ ನಿಮಗೆ ಎಷ್ಟೊತ್ತು ಬೇಕಾದರೂ ಅಲ್ಲಿ ನೀವು ಸ್ಪೆಂಡ್ ಮಾಡಿಬಿಟ್ಟು ಬರ್ಬೋದು. ಅಲ್ಲಿ ಅದ್ರ ಜೊತೆಗೆ ನಿಮಗೆ ತುಂಬಾ ದೇವ್ರುಗಳಿದ್ದಾರೆ. ವೆಂಕಟೇಶ್ವರ ಸ್ವಾಮಿ ಇದ್ದಾರೆ, ನರಸಿಂಹ ಸ್ವಾಮಿ ಇದ್ದಾರೆ, ತುಂಬಾ ದೇವ್ರುಗಳನ್ನು ನೀವು ಅಲ್ಲಿ ಸಾಲಿಗೆ ನೋಡಿ, ಅದಾದಮೇಲೆ ಆ ಕೋಟಿ ಲಿಂಗಗಳನ್ನು ನೋಡಿಕೊಂಡು, ಜೊತೆಗೆ ಆ ಶಿವನ ಮತ್ತು ನಂದಿ ವಿಗ್ರಹವನ್ನು ನೋಡಿಕೊಂಡು ನೀವು ದರ್ಶನ ಮಾಡಿಕೊಂಡು ಬರ್ಬೋದು. ಇನ್ನು ಜಾತ್ರೆ ಟೈಮಲ್ಲಿ ಹೋದರೆ ಮಾತ್ರ ನಿಮಗೆ ಸೂಪರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ನಾನು ಸೆಕೆಂಡ್ ಟೈಮ್ ಜಾತ್ರೆ ಟೈಮಲ್ಲಿ ಹೋಗಿದ್ದೆ. ಸೊ ಹೋದಾಗ ನನಗೆ ಅಲ್ಲಿ ಆ ಟೆಂಪಲ್ಗಳನ್ನು, ಸಾಲುಕು ಬರುವಂತಹ ಟೆಂಪಲ್ಗಳಲ್ಲಿ ತುಂಬ ಕ್ಯೂ ಇರುತ್ತೆ. ಸೊ ನಾವು ಅಲ್ಲಿ ಡೈರೆಕ್ಟಾಗಿ ಹೋಗ್ದೇ ಜಸ್ಟು ಲಿಂಗಗಳನ್ನು ಪೂಜೆ ಮಾಡೋದಕ್ಕೆ ಹೋಗ್ತಾರೆ. ಭಕ್ತರಿಗೂ ಕೂಡ ಅಲ್ಲಿ ಏನು ಅಂತಂದರೆ ಡೈರೆಕ್ಟ್ ಪೂಜೆ ಮಾಡೋ ಅವಕಾಶಗಳು ಸಿಗುತ್ತೆ. ಆ್ಯಕ್ಚುಲಿ ಮಹಾಶಿವರಾತ್ರಿಯಲ್ಲಿ ನೀವು ಹೋದರೆ ಬೆಟರ್. ಯಾಕಂದರೆ ಅಲ್ಲಿ ಎಷ್ಟೊಂದು ಲಿಂಗಗಳಿರ್ತವೆ. ಅಲ್ಲಿ ನೀವು ಪ್ರತಿಷ್ಠಾಪಿಸಿದ್ರೆ ನಿಮ್ಮ ಲಿಂಗಕ್ಕೆ ನೀವು ಪೂಜೆಯನ್ನು ಮಾಡ್ಬೋದು. ಇಲ್ಲ ಅಂತ ಅಂದರೆ ಅಲ್ಲಿರುವಂಥ ಅಷ್ಟು ಲಿಂಗಗಳಲ್ಲಿ ನಿಮಗೆ ಯಾವ ಲಿಂಗ ಇಷ್ಟ ಆಗುತ್ತೋ ಆ ಲಿಂಗಕ್ಕೆ ನೀವು ಸ್ವತಃ ಹಾಲನ್ನು ಹಾಕಿಬಿಟ್ಟು, ಫ್ರೂಟ್ಸನ್ನು ಇಟ್ಬಿಟ್ಟು, ಮತ್ತು ಧೂಪಗಳನ್ನು ಹಚ್ಬಿಟ್ಟು, ದೀಪನ ಬೆಳಗ್ಬಿಟ್ಟು, ನೀವೇ ಸ್ವತಃ ಅಭಿಷೇಕವನ್ನು ಕೂಡ ಮಾಡಿಬಿಟ್ಟು ಆ ಪೂಜೆಯನ್ನು ಮಾಡೋದ್ರಿಂದ ಸೊ ನಿಮಗೂ ಕೂಡ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ಹೇಳ್ತೀನಿ. ಒಂದು ಒಳ್ಳೆ ಮೆಮೊರೀಸನ್ನು ನೀವು ಲೈಫಲ್ಲಿ ಕ್ಯಾಪ್ಚರ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಇದು ನನ್ನ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಇನ್ನು ಅಲ್ಲಿರೋ ಜರ್ನಿ ಬಗ್ಗೆ ಆಯಿತು. ಇನ್ನು ಅಲ್ಲಿ ದರ್ಶನ ಹೇಗಾಗುತ್ತೆ ಅಂತ ಹೇಳಿದ್ದೀನಿ. ಸೊ ದರ್ಶನ ನೀವು ಮಹಾಶಿವರಾತ್ರಿ ಟೈಮಲ್ಲಿ ನೀವು ಹೋದ್ವಿ ಅಂತ ಅಂದರೆ ನಿಮಗೆ ಯಾವುದೇ ಥರದಂಥ ಟಿಕೆಟ್ಸ್ ಇರೋದಿಲ್ಲ. ಸೊ ಬಿಡುವಿನ ವೇಳೆಯಲ್ಲಿ ನೀವು ಹೋಗ್ತೀನಿ ಅಂತ ಅಂದರೆ ಸೊ ಖಂಡಿತ ಟಿಕೆಟ್ ಚಾರ್ಜ್ ಮಾಡ್ತಾರೆ. ಅರೌಂಡ್ 20 ರೂಪೀಸ್ ಅಂತೂ ಪರ್ ಹೆಡ್ ಇರುತ್ತೆ. ಬೆಟರ್ ನಾನು ಮಹಾಶಿವರಾತ್ರಿ ಟೈಮಲ್ಲಿ ಹೋದರೆ ನಿಮಗೆ ಜಾತ್ರೆನೂ ಕೂಡ ಆಗುತ್ತೆ. ಆಮೇಲೆ ಈ ಥರ ಪೂಜೆಯನ್ನು ಸ್ವತಃ ನೀವೇ ಮಾಡುವಂಥ ಅವಕಾಶವೂ ಕೂಡ ಸಿಗುತ್ತೆ. ಸೊ ಯಾರೆಲ್ಲ ಹೋಗಿಲ್ಲ ಆದಷ್ಟು ಬೇಗ ನೆಕ್ಸ್ಟ್ ಇಯರ್ ಬರೋ ಮಹಾಶಿವರಾತ್ರಿಗೆ ಖಂಡಿತ ವಿಸಿಟ್ ಕೊಡಿ ಅಂತ ಹೇಳ್ತೀನಿ. ಅದಾದಮೇಲೆ ಇದು ಚಿಕ್ಕ ಒಂದು ಕಮ್ಮಸಂದ್ರ ಹಳ್ಳಿ ಆಗಿರೋದ್ರಿಂದ ಊಟದ ವಿಷಯದಲ್ಲಿ ಬಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಪ್ರಸಾದ ನಿಮಗೆ ಇರೋದಿಲ್ಲ. ಅದಾದಮೇಲೆ ಜಾತ್ರೆ ಟೈಮಲ್ಲಿ ನಾವು ಹೋದಾಗಂತೂ ಇಲ್ಲಿ ನೀವು ಊಟ ಸಿಗುತ್ತೆ ಅಂತ ಅಂದ್ಕೊಳ್ಳೇಬೇಡಿ. ಯಾಕಂದರೆ ಇಲ್ಲಿ ಸರೌಂಡಿಂಗ್ ಯಾವುದೇ ಹೋಟೆಲ್ಸ್ಗಳು ಕೂಡ ಇಲ್ಲ. ಸೊ ನೀವು ಮತ್ತೆ ಫುಡ್ ಬೇಕು ಅಥವಾ ನೀವು ಏನಾದರೂ ಲಂಚ್ ಅಥವಾ ಡಿನ್ನರ್ ಅಥವಾ ಏನಾದರೂ ಟಿಫಿನ್ಸ್ ಮಾಡಬೇಕು ಅಂತ ಏನಾದರೂ ಇದ್ದರೆ ಸೊ ಇಲ್ಲಿ ನಿಮಗೆ ಯಾವುದೇ ಹೋಟೆಲ್ಸ್ಗಳು ಅವೈಲೇಬಲ್ ಇಲ್ಲ. ಸೊ ಹಾಗಾಗಿ ಮತ್ತೆ ನೀವು ಬಂಗಾರಪೇಟೆಗೆ ಹೋಗಿಬಿಟ್ಟು ಅಲ್ಲಿ ನಿಮಗೆ ಉಪಹಾರ ದರ್ಶಿನಿ ಅಂದರೆ ಹೋಟೆಲ್ಸ್ಗಳು, ಹೈಜಿನಿಕ್ ಹೋಟೆಲ್ಸ್ಗಳು ಕೂಡ ಅಲ್ಲಿ ಸಿಗ್ತವೆ. ನೀವು ಬೇಕಿದ್ದರೆ ಅಲ್ಲಿ ನಿಮ್ಮ ಡಿನ್ನರ್ಸ್, ಲಂಚ್, ಟಿಫಿನ್ಸ್ಗಳನ್ನ ನೀವು ಮಾಡ್ಕೋಬೋದು. ಸೊ ಇದು ಬಂದುಬಿಟ್ಟು ನನ್ನ ಒಂದು ಜರ್ನಿ. ಸೊ ನನ್ನ ಒಂದು ಟ್ರಿಪ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದೇ ರೀತಿ ಮುಂದಿನ ಒಂದು ಪ್ರವಾಸ ನಾನು ಹೋದಾಗ ಮತ್ತೆ ನಿಮಗೆ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.